ಈ ಥರ ಇರೋದು ಸಾಲ ಹೊಡೆದ್ರೆ ಈ ಥರ ಆಗೋಗ್ತೈತೆ ಅಂದರೆ ನಮಗೆ ಬೇಕಾಗಿರೋದು ಈ ಥರದ ರಿಸಲ್ಟ್ ಇರೋಂಥದ್ದೇನೆ ಇವತ್ತಿನ ಲೇಬರ್ ಕೊರತೆಲಿ. ಇಲ್ಲ ಅಂದರೆ ಇವತ್ತಿನ ಇದ್ರಲ್ಲಿ ನಾವು ಏನು ಮಾಡೋಕ್ಕೆ ಆಗಲ್ಲ. ಲೇಬರ್ ಇವತ್ತು ಎಷ್ಟು ಸಮಸ್ಯೆ ಐತೆ ಲೇಬರ್ ಅಂದರೆ 10 ಅವರ್ ವರ್ಕ್ ಮಾಡೋದು, ನಮ್ದು ಪ್ರಾಡಕ್ಟ್ 1 ಅವರಲ್ಲಿ ವರ್ಕ್ ನಮಗೆ ಅಲ್ಲೇ ಪ್ಲಸ್ ಪಾಯಿಂಟ್ ಇದು. ಹಣದ ಬರೋದೇ ಕಷ್ಟ ಆಗ್ತಿರೋದು, ಈಗ ಮ್ಯಾನೇಜ್ ಮಾಡೋಕೆ ಆಗ್ತಾಯಿಲ್ಲ. ಅಂಥದ್ರಲ್ಲಿ ನಮಗೆ ಸೇವಿಂಗ್ ಅಲ್ಲಿ ಇದೆ ಇದು ಅಂದರೆ ಇನ್ನೂ ಪ್ಲಸ್ ಪಾಯಿಂಟ್ ಅಲ್ಲ. 100 ರೂಪಾಯಿ ಆಗೋ ಕೆಲಸ 20-30 ರೂಪಾಯಿ ಮುಗಿತೈತೆ ಅಂದರೆ ಅಲ್ಲಿ ಚಿಂತೆ ಮಾಡೋಂಥದ್ದು ಏನಿಲ್ಲ. ಕಲ್ಲಿರೋ ಜಾಗದಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ ಕೆಲಸನ 2 ಕೆಲಸ ಆಗುತ್ತೆ, ಕ್ರಂಚ್ ಆಗುತ್ತೆ, ಮಲ್ಚಿಂಗ್ ಆಗುತ್ತೆ. ಎಲ್ಲ ರೈತರಿಗೂ ನಮಸ್ತೆ. ಫಾರ್ಮರ್ಸ್ ವಿಂಗ್ ಸಂಸ್ಥೆಯಿಂದ ಒಂದು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡ್ತಿದ್ದೀವಿ. ಅದೇನಂತ ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಒಂದು PTK ಹಾಕ್ತೀನಿ. ಇವಾಗ ನಾವು ಮೂಲತಃ ಮಲೆನಾಡು ಭಾಗದವರಾದ್ದರಿಂದ ಹಾಗೂ ಅಡಿಕೆ ತೋಟ ನಮ್ಮ ಸೈಡಲ್ಲಿ ತುಂಬ ಯಥೇಚ್ಛವಾಗಿರೋದ್ರಿಂದ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕು ಅಂತ ತುಂಬಾ ರೈತರಿಂದ ಒಂದು ಬೇಡಿಕೆ ಇತ್ತು ನಮಗೆ. ಆ ಒಂದು ಬೇಡಿಕೆಯನ್ನು ನಾವು ಪೂರೈಸೋಕ್ಕೋಸ್ಕರ ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದೀವಿ. ಆ ಒಂದು ಪ್ರಾಡಕ್ಟ್ ಏನು ಅಂತ ನಿಮಗೆ ತೋರಿಸ್ಕೊಡೋಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ. ಪ್ರತಿಯೊಬ್ಬ ರೈತರಿಗೂ ಕಾಡ್ತಿರುವಂಥ ಒಂದು ತುಂಬ ಕಷ್ಟಕರವಾದ ಕೆಲಸ ಅಂತಂದರೆ ತೋಟದಲ್ಲಿ ಟ್ರಂಚಿಂಗ್ ಮಾಡೋಂಥದ್ದು. ಟ್ರಂಚಿಂಗ್ ಮಾಡೋದು ಹೇಗೆ, ಪ್ರತಿಯೊಬ್ಬರು ಇವಾಗ ನಮ್ಮ ತಂದೆಯರ ಕಾಲದಲ್ಲಿರ್ಬೋದು, ಅದಕ್ಕಿಂತ ಮುಂಚೆ ಇರ್ಬೋದು, ಗುದ್ಲಿಲಿ ಒಂದು ಲೇಬರ್ ಹಿಡ್ಕೊಂಡು ಗುದ್ಲಿಲಿ ಕೆಲಸ ಮಾಡಿಸೋರು. ಇಡೀ ದಿವಸಕ್ಕೆ ಮ್ಯಾಕ್ಸಿಮಮ್ ಅಂತಂದರೆ ಒಬ್ಬ ಲೇಬರಿಂದ 1-2 ಪಟ್ಟೆ, ಒಂದು 120ರಿಂದ 130 ಅಡಿಲಿರುವಂಥ ಒಂದು ಸಾಲನ್ನು 2-3 ಪಟ್ಟೆ ಮಾಡಿದ್ರೆ ಅದು ಅತಿ ಹೆಚ್ಚು ಅಂತ ಹೇಳ್ಬೋದು. ಆದರೆ ಇವತ್ತಿನ ಕಾಲದಲ್ಲಿ ಆಧುನಿಕ ಯುಗ ಹೇಳ್ಬೋದು, ಅದರಲ್ಲಿ ಏನಿದೆ ಎಸ್ಕಾವೇಟರ್ ಅಂತ ಆ ಒಂದು ಮಷೀನಲ್ಲಿ ಮಾಡ್ತೀನಿ ಅಂತಂದರೆ ನಿಮಗೆ ಒಂದು ಸಾಲು ಇವಾಗ ನೋಡ್ಬೋದು ನೀವು ಇಲ್ಲಿಂದ ಅಲ್ಲಿ ತನಕ ಇಷ್ಟು ಸಾಲು ಮಾಡ್ತೀನಿ ಅಂತಂದರೆ ನಿಮಗೆ ಒಂದು ಕಾನಿ ತೆಗಿಬೇಕು ಅಂತಂದರೆ ಮಿನಿಮಮ್ ಅಂತಂದರೂ ನಿಮಗೆ ಒಂದು 20 ಮಿನಿಟ್ಸ್ 20 ನಿಮಿಷ ಬೇಕೇ ಬೇಕಾಗುತ್ತೆ. ಹಾಗೆ ನಿಮಗೆ ಅದರಲ್ಲಿ ಇನ್ನೊಂದು ಸಮಸ್ಯೆ ಏನು ಬರುತ್ತೆ, ಇವಾಗ ನಿಮಗೊಂದು ಇಲ್ಲೇ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಅದರಲ್ಲಿ ಹೊಡೆದಿರೋಂಥ ಜಾಗನೂ ಇಲ್ಲೇ ಇದೆ, ಅದು ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು. ಅದೇನಾಗುತ್ತೆ, ನಿಮಗೆ ಒಂದು ಸಲ ನೀವು ಗುಂಡಿ ತಕ್ಕೊಂಡು ಬರ್ತೀನಿ ಅಂತ ಅಂದ್ಕೊಳ್ಳಿ. ಗುಂಡಿ ತಗೊಂಡು ಬಂದಮೇಲೆ ಅಲ್ಲಲ್ಲೇ ಸಾಲಲ್ಲಿ ಎಂಟೆಂಟೆ ಬಿದ್ದಿರತ್ತೆ. ಅದನ್ನು ನೀವು ಹೊಡಿಬೇಕು ಅಂತಂದರೆ ದೊಡ್ಡ ಸಮಸ್ಯೆ. ಇವಾಗ ನೀವು ಒಂದು ಸಲ ಕಾನಿ ತೆಗಿಸ್ತೀರಾ, ಆ ಒಂದು ಹೆಂಟನ್ನು ತೆಗೆದು ಅಲ್ಲೇ ಹಾಕಿಸ್ತೀರಾ. ಆ್ಯಕ್ಚುಲಿ ನೀವು ಒಂದು ಸಲ ಪ್ರೆಸ್ ಮಾಡಿ ಓಡಿಸ್ತೀನಿ ಅಂತ ಅಂದರೂ ನಿಮಗೆ ಅಲ್ಲಿ ಟೈಮ್ ತುಂಬಾ ಹೋಗ್ಬಿಡುತ್ತೆ. ಈ ಮಷಿನ್ ಬಗ್ಗೆ ನಾನು ಎಷ್ಟೋ ತನಕ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದು. ಈ ಮಷಿನ್ ನೀವು ನೋಡ್ಬೋದು, ಈಗ ಆಲ್ರೆಡಿ ನಾನೊಂದು 50 ಮಿನಿಟ್ಸ್ ಆಲ್ರೆಡಿ ವರ್ಕ್ ಮಾಡಾಗಿದೆ. ಇವಾಗ ಏನು ನಾನು ನಿಮಗೆ ಸಾಲು ತೋರಿಸ್ತೀನಿ ನೋಡಿ. ಈ ಸಾಲು ನಿಮಗೆ ಒಂದು 30ರಿಂದ 35 ಸಾಲು ಆಲ್ರೆಡಿ ಹೊಡೆದಿದ್ದೀವಿ ನಾವು. ಇದರ ಕೆಲಸ ನೋಡ್ತೀನಿ ಅಂತಂದರೆ ನೀವು ಬಂದು ನೋಡ್ಬೋದು ನೋಡಿ. ನಿಮಗೆ ಇಲ್ಲಿಂದ ಇಲ್ಲಿ ತನಕ ಬೆಡ್ 2-3 ಇಂಚು ಬೆಡ್ ಹಾಕಿದೆ. ಇವಾಗ ನೋಡಿ, ಇಲ್ಲಿ ಹೊಡೆದಿರೋ ಕೆಲಸಕ್ಕೆ ಇನ್ನೊಂದು ಸಲ ನೀವು ಯಾವುದೇ ಕಾರಣಕ್ಕೂ ಒಂದು ಗುದ್ಲಿ ಹೋಗೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಒಂದು ಬುಟ್ಟಿಯಲ್ಲಿ ಒಂದು ಇನ್ನೊಬ್ಬ ಲೇಬರ್ ಅಂದ್ಬಿಟ್ಟು ಇನ್ನೊಂದು ಆ ಬುಟ್ಟಿಲಿ ಚಾಕಿ ಓಡಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೋಡ್ತಾ ಇರ್ಬೋದು, ಈ ಒಂದು ನೆಲದಿಂದ 2-3 ಇಂಚು ಮಣ್ಣು ನೀಟಾಗಿ ಬೆಡ್ಡಾಗಿ ಹೋಗಿದೆ. ಇದರಿಂದ ನಿಮಗೆ ಬೆನಿಫಿಟ್ ಏನಂತಂದರೆ ಇದನ್ನು ಇನ್ನೊಬ್ಬ ಲೇಬರ್ ಹಿಡ್ಕೊಂಡು ಆ ಒಂದು ಕೆಲಸಕ್ಕೆ ನಿಮಗೆ ಲೇಬರಿಂಗ್ ಕಾಸ್ಟ್ ಉಳಿಯುತ್ತೆ.
ಹಾಗೆ ಈ ಗೇರ್ ಬಾಕ್ಸ್ ಬಗ್ಗೆ ಹೇಳೋದಾದರೆ ಈ ಒಂದು ಫ್ರೀನೆಸ್ ನೋಡ್ಬೋದು ನೀವು, ನೋಡಿ ಎಷ್ಟು ಫ್ರೀಯಾಗಿ ತಿರುಗತ್ತೆ. ಈ ಮಿಷಿನಿನ ಬೆನಿಫಿಟ್ಟೇ ಇದು. ಹಾಗೆ ಇದರಲ್ಲಿರೋಂಥ ಬ್ಲೇಸ್ ಸ್ಟ್ರೆಚರ್ಗಳು ನೋಡ್ಬೋದು ನೀವು, ನಿಮಗೆ ಒಂದು ಆ್ಯಂಗಲಲ್ಲಿ ನಿಮಗೆ ನೀಟಾಗಿ ಸ್ಲೈಡ್ ಮಾಡಿಕೊಡುತ್ತೆ. ಕಾನಿನ ಒಂದು ಶೇಪ್ ಬೇಕಲ್ಲ, ಆ ಶೇಪನ್ನು ನೀಟಾಗಿ ಸ್ಲೈಡ್ ಮಾಡ್ಕೊಡೋಕ್ಕೆ ಈ ಆ್ಯಂಗಲ್ ಯೂಸ್ ಆಗುತ್ತೆ. ನೆಕ್ಸ್ಟ್ ನೀವು ಈ ಆ್ಯಂಗಲ್ಗಳು ನೋಡ್ಬೋದು. ಈ ಆ್ಯಂಗಲ್ಗಳೆಲ್ಲ ನಿಮಗೆ ಆ ಕಾನಿಲಿ ಮಣ್ಣು ಉಳಿಸ್ಕೊಂಡಲ್ಲೇ ಕಿತ್ತು ಹೊರಗಡೆ ಹಾಕಲಿಕ್ಕೋಸ್ಕರ ಈ ಆ್ಯಂಗಲ್ಗಳು ಯೂಸ್ ಆಗುತ್ತೆ. ಇದು ಈ ಮಿಷಿನಲ್ಲಿರೋಂಥ ಪ್ಲಸ್ ಪಾಯಿಂಟ್ಗಳು. ನೆಕ್ಸ್ಟ್ ನಿಮಗೆ ಪ್ರತಿಯೊಂದು ಟ್ರ್ಯಾಕ್ಟರ್ಗಳಿಗೂ ಆಲ್ಮೋಸ್ಟ್ ನಾನು ಹೇಳೋದ್ನಲ್ಲ, ನಿಮಗೆ ಒಂದು 22 HP ಇಂದ ಆಲ್ಮೋಸ್ಟ್ ನಿಮಗೆ ಒಂದು 40 HP ತನಕ ಈ ಮಷಿನ್ ಸೂಟ್ ಆಗುತ್ತೆ. ಅದಕ್ಕೆ ತಕ್ಕನಂಗೆ PTO ಅಡ್ಜಸ್ಟ್ಮೆಂಟಿಗೆ ಇರ್ಬೋದು, ನೆಕ್ಸ್ಟು ಟಾಪ್ ಲಿಂಕಿಗೆ ಅಡ್ಜಸ್ಟ್ಮೆಂಟಿಗೆ ಇರ್ಬೋದು, ಪ್ರತಿಯೊಂದಕ್ಕೂ ಈ ಮಿಷಿನಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಇದೆ. ಹಾಗೆ ಇವಾಗ ಶುಂಠಿ ಪ್ಲಾಂಟ್ ಇರ್ಬೋದು, ತರಕಾರಿ ಪ್ಲಾಂಟ್ ಇರ್ಬೋದು, ಹಾಗೆ ಫ್ರೂಟ್ಸ್ ಪ್ಲಾಂಟ್ಗಳೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಟೆಂಪ್ರವರಿ ಪೈಪ್ಲೈನ್ ಅಂತ ಮಾಡ್ತಾರೆ. ಆ ಟೆಂಪ್ರವರಿ ಪೈಪ್ಲೈನಿಗೆ ಏನಾಗುತ್ತೆ, ಆಲ್ಮೋಸ್ಟ್ ಭೂಮಿ ಮೇಲಿಂದ 1 ಅಡಿ ಮೇಲಿಂದನೇ ಪೈಪ್ಲೈನ್ಗಳು ಮಾಡ್ತಾರೆ. ಆ ಒಂದು ಕೆಲಸಕ್ಕೆ ಇವಾಗ ಎಸ್ಕವೇಟರ್ ಕರ್ಸೋದು, ಅದರಿಂದ ಗುಂಡಿ ತಗ್ಸಿ ಪೈಪ್ಲೈನ್ ಮಾಡಿಸ್ಬೇಕು ಅಂತಾದರೆ ತುಂಬಾ ಕೆಲಸ ಹಿಡಿಯುತ್ತೆ. ಆ ಎಸ್ಕವೇಟರಿಗೆ ಕಾಯೋದಿರ್ಬೋದು, ಅದಕ್ಕೊಂದು ಗಂಟೆಗೆ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟು ಇಡೀ ಗಂಟೆಗೆ ಆಗೋ ಕೆಲಸ ಇದರಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು 5 ಮಿನಿಟ್ಸಲ್ಲಿ 1 ಗಂಟೆ ಕೆಲಸ ಇದರಲ್ಲಿ ನಡೆದೋಗ್ಬಿಡುತ್ತೆ. ಅಂತರ ನಿಮಗೆ ಒಂದು ಲೇಬರ್ ಕಾಸ್ಟ್ ಉಳಿಯುತ್ತೆ, ಟೈಮ್ ಉಳಿಯುತ್ತೆ. ಇನ್ ಟೈಮಲ್ಲಿ ನಿಮಗೆ ಮಷಿನ್ ಸಿಗುತ್ತೆ, ಅವೈಲಬಿಲಿಟಿ ಇತ್ತು ಅಂದರೆ ನೀವು ವಿತಿನ್ ಡೇ ಒಳಗೆ ನೀವೊಂದು 10 ಎಕರೆ ಪ್ಲಾಂಟ್ ಮಾಡ್ತೀನಿ ಅಂದರೆ ವಿತಿನ್ ಡೇ ಒಳಗಡೆ ನಿಮ್ಮ ಕೆಲಸ ಮುಗಿಸ್ಕೊಳ್ಳೋಂಥ ಸಾಧ್ಯತೆ ಕೂಡ ಈ ಮಿಷಿನಲ್ಲಿ ತುಂಬಾ ಇರುತ್ತೆ. ಹಾಗೆ ಪ್ರತಿಯೊಬ್ಬ ರೈತರಿಗೂ ಒಂದು ಹೊಸ ಆವಿಷ್ಕಾರದಲ್ಲಿ ಆಗಿರುವಂಥ ಒಂದು ಮಷಿನರಿಗಳನ್ನು ಮಾಡೋಷ್ಟೊತ್ತಿಗೆ ಪ್ರತಿಯೊಂದು ರೈತರುಗಳಿಗೂ ಕಾಡೋಂಥ ಸಮಸ್ಯೆ ಅಥವಾ ಒಂದು ಭಯ ಏನಂತಂದರೆ ಈ ಮಷಿನ್ ಸ್ಪೇರ್ಸ್ ಸಿಗ್ಬೋದಾ, ಸರ್ವಿಸ್ ಸಿಗ್ಬೋದಾ ಅಂತ ಪ್ರತಿಯೊಬ್ಬ ರೈತರುಗಳಲ್ಲೂ ಒಂದು ಡೌಟ್ ಅನ್ನೋದಿರುತ್ತೆ. ಆ ಒಂದು ಡೌಟ್ ಬಗ್ಗೆ ನಮ್ಮ ಫಾರ್ವರ್ಡ್ ಸ್ವಿಂಗ್ ಸಂಸ್ಥೆ ಏನಿದೆ ಅದನ್ನು ಪ್ರತಿಯೊಂದು ಸ್ಪೇರ್ಸ್ ಇರ್ಬೋದು, ಪ್ರತಿಯೊಂದು ಸರ್ವಿಸ್ ಇರ್ಬೋದು, ಪೂರೈಸೋದ್ರಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಫಾರ್ಮರ್ ಸ್ವಿಂಗ್ ಸಂಸ್ಥೆಯಲ್ಲಿ ಲಭ್ಯವಿರುವಂತಹ ಈ ಒಂದು ಯಂತ್ರದ ಒಂದು ಕಾರ್ಯಕ್ಷಮತೆಯನ್ನು ಅಥವಾ ಕಾರ್ಯವನ್ನು ಪ್ರತಿಯೊಬ್ಬ ರೈತರುಗಳು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಮೂಲಕ ಹೆಚ್ಚಿಸ್ತೇನೆ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಸೂಚಿಸುವಂಥ ನಂಬರಿಗೆ ಕರೆ ಮಾಡಿ. ಥ್ಯಾಂಕ್ ಯು.